ಸ್ವಾಗತ ಸುಸ್ವಾಗತ ಜನರೇ ಫ್ರೆಂಡ್ಸ್. ಸೊ ಇವತ್ತು ನೀವು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆ್ಯಂಡ್ ಟುಡೇ ಇವತ್ತು ಇ ವಿ ಎಸ್ಸು ಎಕ್ಸಾಮು. ಫುಲ್ಲಿ ಎಕ್ಸೈಟೆಡು. ಎಂತಕ್ಕಂದರೆ ರಾತ್ರಿ ಎಲ್ಲ ಓನ್ಲಿ ಟ್ರೇಡಿಂಗ್ ಮಾಡ್ಕೊಂಡಿದ್ದಿದ್ದಷ್ಟೇ. ಏನೂ ಓದಿಲ್ಲ. ಇವಾಗ ಹೋಗಿ ಹಾಫ್ ಆನ್ ಅವರ್ ಮುಂಚೆ ಹೋಗ್ತಿರೋದು ಇವಾಗ ಎಕ್ಸಾಮ್ ಬರೆಯೋಕ್ಕೆ. ಇನ್ನೂ ಹಾಫ್ ಆನ್ ಅವರ್ ಐತೆ ಎಕ್ಸಾಮ್ ಬರೆಯೋಕ್ಕೆ. 9 o'clock ಹೋಗ್ತಿರೋದು ಕಾಲೇಜ್ನ. ಸೊ ಇವತ್ತು ಮಸ್ತಾಗೈತೆ ಔಟ್ಫಿಟ್ ಅಂತೂ. ಮನೆ ಸಜೆಸ್ಟ್ ಮಾಡಿದ್ದು. ಸೊ ಕಮೆಂಟ್ ಮಾಡಿ ಹೆಂಗೈತಂತ ಇದು. ಸೊ ಇನ್ನೊಂದು ನಂದು ಕೂದಲು ಇನ್ನೂ ಚೆನ್ನಾಗಿದ್ದರೆ ನನ್ನ ಫ್ರೆಂಡ್ಸ್, ನೀವು ಒನ್ಸ್ ನಂದು ಪ್ರೊಫೈಲ್ ಚೆಕ್ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಕಮೆಂಟ್ ಬಿಲ್ ಹಾಕ್ತೀನಿ. ಒನ್ಸ್ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಬಿಡಿ. ಅಲ್ಲಿ ನನ್ನ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ಹಾಕ್ತೀನಿ. ಸೊ ಇವಾಗ ಹೋಗ್ತಿದ್ದೀನಿ ಕ್ಲಾಸ್ಗೆ. ಎಲ್ಲರೂ ಕ್ಲಾಸಲ್ಲಿ ಇರ್ತಾರೆ. ಇವಾಗ ಟೈಮ್ ಬೇರೆ ಆಗೋಗಿದೆ. ಇವಾಗ ಎಕ್ಸಾಮ್ ಸ್ಟಾರ್ಟ್ ಹೋಗ್ತೈತೆ. ನಾನು ಎಕ್ಸಾಮ್ ಹಾಲ್ ಡಿಸೈಡ್ ಇದ್ದೀನಿ. ಸೊ ಇವಾಗ ಫೋನಿಕ್ಕೆ ಹೋಗಬೇಕು. ಹಾಫ್ ಆನ್ ಅವರ್ ಎಷ್ಟು ಜಲ್ದಿ ಮುಗ್ದೋಯ್ತು ಅರ್ಥನೇ ಆಗಿಲ್ಲ. ಆದರೂ ರಿವೈಸ್ ಮಾಡಿದ್ದೀನಿ, ನೋಡೋಣ. ಇ ವಿ ಎಸ್ಸು 40 ಮಾರ್ಕ್ಸ್ ಇರೋದಷ್ಟೇ. 40 ಮಾರ್ಕ್ಸ್ ಈಸಿಯಾಗಿ ಮಾಡ್ಬೋದು ಕಾಪಿ ಮಾಡಿ. ಫ್ರೆಂಡ್ಸ್, ಮ್ಯಾಮ್ ಕರೆದಿದ್ದಾರೆ, ಅಕೌಂಟ್ಸ್ ಮ್ಯಾಮು. ಇವಾಗ ಬರೆದಾದ್ಮೇಲೆ ಎಕ್ಸಾಮು ಕರೆಕ್ಷನ್ ನಮ್ಮ ಮುಂದೆನೇ ಮಾಡಿದ್ರು. ಸೊ ನೋಡ್ತಿದ್ದೀರಾ, 8 ಸ್ವಲ್ಪ ಮಿಸ್ಟೇಕ್ಸು. ಇದಕ್ಕೆ 0 ಸಿಗುತ್ತಂತ ಅಂದ್ಕೊಂಡಿದ್ದು. 0 ನನಗೆ ಹೋಪೇ ಇದ್ದಿಲ್ಲ ಇದ್ರ ಮೇಲೆ. ನಿಜ ಓದೇ ಇರಲಿಲ್ಲ ಇದು. ನೋಡಿ ಫ್ರೆಂಡ್ಸ್, ಈ ಬಳಿ ಮಗ ಫೇಲ್ ಆಗಿಲ್ಲ, ಪಾಸ್ ಆಗಿದ್ದೀನಿ. ಸೊ ಫ್ರೆಂಡ್ಸು, ಇವತ್ತು ಧೀರಾಜು ಮ್ಯಾಮ್ ಹತ್ರ ಹೋಗಿಲ್ಲ. ಓಕೆ ಮ್ಯಾಮ್ ಹತ್ರ ಹೋಗಿಲ್ಲ. ಇವಾಗ ಇಲ್ಲಿ ವೇಟ್ ಮಾಡ್ತಿದ್ದೀವಿ. ವಾಟ್ ಧೀರಾಜ್, ಅಕೌಂಟ್ಸ್ ಪಾಸ್. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಬ್ಯಾಕ್ ಗೇಟ್ ಕ್ಲೋಸ್ ಆಗಿದೆ, ಅದಕ್ಕೆ ಜಂಪ್ ಮಾಡ್ಕೊಂಡೇ ಹೋಗಬೇಕು. ಅವ್ರ ಟೈಮಿಂಗ್ಸ್, ರೂಲ್ಸ್ ಅವ್ರದ್ದೇ. ಅಕೌಂಟ್ಸ್ ಹೆಂಗೋ ಪಾಸ್ ಆದೆ. ಮ್ಯಾಕ್ಸಿಮಮ್ ಎಲ್ಲರಿಗೂ ಸಿಕ್ಕಿರೋದು, ಫಸ್ಟ್ ಬಂದಿರೋದು 37 ಏನೋ ಬಂದಿರೋದು ಎಲ್ಲರಿಗೂ ಅಲ್ಲ, ಟಾಪ್ ಮಾಡಿರೋದು ಅಂದರೆ 37, 40 ಹಂಗಷ್ಟು ಅಡುಗೆ ಮಾಡಿದ್ರು ನಾನು ಕರೆಕ್ಷನ್ನ. ಫ್ರೆಂಡ್ಸ್, ಇಲ್ಲಿ ಜಂಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳ್ಕೊಡ್ತಿದ್ದಾರೆ ಅಷ್ಟೇ. ಅಲ್ಲ ಮಾಡು ಹೆಂಗ್ ಮಾಡ್ತೀಯ? ನಾನು ಜಂಪ್ ಮಾಡ್ಬಿಟ್ಟೆ ಇಲ್ಲೇ ಅಲ್ಲಿಂದ. ಓಹೋ, ಇವನು ಹೆಂಗ್ ಮಾಡ್ತಾನೆ ನೋಡೋಣ. वाह क्या सीन है, वाह क्या सीन है. ಫುರ್ಖಾನ್ ಹೆಲ್ಪ್ ಮಾಡ್ತಿದ್ದಾನೆ, ಅದು ಬೇರೆ. ಫುರ್ಖಾನ್ ಏನಾದರೂ ಹೇಳಿ ಫುರ್ಖಾನ್. ಓ, ಇವನೇ ತೋರಿಸ್ತಿದ್ದಾನೆ ಫುರ್ಖಾನೆ. ಅಷ್ಟು ಈಸಿ ಅದು, ಅಷ್ಟು ಈಸಿ ಅಂದರೆ ಅಷ್ಟು ಈಸಿ. ನೀನು ಮಾಡ, ನೀನು ಟ್ರೈ ಮಾಡು. ಇಳಿದ್ಬಿಟ್ಟ ಹೆಂಗೋ ಫುರ್ಖಾನ್. ಏನು ಇಲ್ಲಿಂದ ಆರಕ್ಕೇನೋ ರೋಗ. ನಾನು ಅಲ್ಲಿಂದ ಅಲ್ಲಿ ಕೇಳಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಅಯ್ಯೋ ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದಾನಲ್ಲಿ ನಗಿತಿದ್ದಾರೆ. ಓಕೆ, ಬೈ ಫುರ್ಖಾನ್, ಮಿಷನ್ ಅಕಂಪ್ಲೀಸ್ಡ್. ಇವಾಗ ಮನೆಗೆ ಬಂದ್ಬಿಟ್ಟಿದ್ದೆ. ಎಷ್ಟೊತ್ತಾಯಿತು ಮನೆಗೆ ಬಂದು? ಜಾಸ್ತಿ ಹೊತ್ತಾಯಿತು. ಸೊ ಇವಾಗ ರೆಸ್ಟ್ ಮಾಡಿ ಆಗೋಯ್ತು. ಊಟನೂ ಮಾಡ್ಬಿಟ್ಟು
ಇವಾಗ ಈವ್ನಿಂಗ್ ಆಗ್ತೈತೆ. ಸೊ ಇಲ್ಲಿಂದ ವ್ಯೂ ಹೆಂಗೈತಂದರೆ, ನಾನು ಇವಾಗ ಟೆರೆಸ್ ಮೇಲಿದ್ದೀನಿ. ಸೊ ಒಂದು ಸತಿ ನೀವು ಅದು ಸಂದು ಇದು ನೋಡಿ, ಸನ್ಸೆಟ್ ಆಗ್ತಿರೋದು ಒಂದು ಮಸ್ತ್ ಆಗೈತೆ ಸನ್ಸೆಟ್ ಇವಾಗ. ಸೊ ಕ್ಲಾರಿಟಿ ಇಲ್ಲ, ಆದರೂ ಅದು ಬೇರೆ ನನ್ನ ತಮ್ಮ ಆಟ ಆಡೋಕ್ಕೆ ಹೋಗಿದ್ದಾನೆ. ಸೊ ಫೋಟೋಸ್ ಹಿಡಿಯೋಣ, ಇದು ಚೆನ್ನಾಗೈತೆ ಇದು ಲುಕ್ಕು ಅಂತ ಹೇಳಿ ಇದು ಮಾಡಿದ್ರೆ ಇಲ್ಲ, ಅವನು ಆಚೆ ಹೋಗಿದ್ದಾನೆ ಕರೆಕ್ಟ್ ಟೈಮಿಗೆ. ಫೋಟೋ ಆದರೂ ಹಿಡಿತಿದ್ದ. ಸೊ ಇವಾಗ ನಾನು ಒಬ್ಬನೇ ಹಿಡಿತಿದ್ದೀನಿ. ಒನ್ಸು ಇವಾಗ ಕ್ಲಿಪ್ ಹಾಕ್ತೀನಿ ನೋಡಿ, ಯಾವ ಥರ ಎಡಿಟ್ ಮಾಡಿ ಅದು ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ಥರ ಇದೆಯೋ ಕಮೆಂಟ್ ಮಾಡಿ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನಾನು ಮಾಡೋ ಎಡಿಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒನ್ಸ್ ಚೆಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿಬಿಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಸೊ ಇವಾಗ ಎಲ್ಲ ಎಕ್ಸಾಮ್ಸ್ ಆಗಕ್ಕೆ ಹೋಗ್ತೈತೆ ಎಂಡಿಗೆ. ಇನ್ನೂ 2 ಎಕ್ಸಾಮ್ಸ್ ಐತೆ, ಬಿ ಮತ್ತು QAV. ಸೊ QAV ಎಕ್ಸಾಮ್ ಆದಮೇಲೆ ಮೇನ್ ಇವು ಬರೋದು. ಅವ್ರು ಇನ್ನೂ ಡಿಸೈಡ್ ಮಾಡಿಲ್ಲ ಹಾಲಿಡೇಸ್ ಇಕ್ಬೇಕೋ ಇಲ್ವೋ ಅಂತ. ಫೈನಲ್ ಎಕ್ಸಾಮ್ಗೆ ಸ್ಟಡಿ ಹಾಲಿಡೇಸ್ ಇರುತ್ತಲ್ಲ, ಸೊ ಅದೆಲ್ಲ ಇಕ್ಬೇಕೋ ಇಲ್ವೋ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ ಹೋಗ್ಬೇಕನ್ನಿಸ್ತೈತೆ. ಅದು ಏನಿದು ಕ್ವಶನ್ ಪೇಪರ್ಸು, ಆನ್ಸರ್ ಪೇಪರ್ ಬೇರೆ ಕೊಡ್ತಾರೆ, ಅದೆಲ್ಲ ಕೊಡೋವಾಗ ಇರಲೇಬೇಕನ್ನಿಸುತ್ತೆ. ಸೊ ನೋಡೋಣ, ಎಕ್ಸಾಮ್ ಆದಮೇಲೆ ಇವಾಗ ಥರ್ಸ್ಡೇಗೆ ಎಂಡ್ ಆಗಿಬಿಡುತ್ತೆ. ಫ್ರೈಡೇ ಹೋಗಿ ನೋಡೋಣ, ಟ್ರೈ ಮಾಡೋಣ. ಅದು ಬೇರೆ NCCದಲ್ಲಿ ಮೇನ್ ಇವಾಗ ಇನ್ನೊಂದು ಅಪ್ಡೇಟ್ ಬಂದೈತೆ NCC ಬಗ್ಗೆ. NCCದಲ್ಲಿ ಫನ್ ರನ್ ಅಂತ ಒಂದು ಐತೆ. NCC ಡೇ ಮಾಡ್ತಿರೋದು, ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ ಡೇ. ಸೊ ಆ ಡೇ ಮಾಡ್ತಿದ್ದೀವಲ್ಲ, ಆ ಡೇದಲ್ಲಿ ಸ್ವಲ್ಪ ಕ್ಯಾಂಪ್ಸ್ ನಡೆಯುತ್ತೆ, ಬ್ಲಡ್ ಡೊನೇಷನ್ ಕ್ಯಾಂಪು ಆ ಥರ. ಆ್ಯಂಡ್ ಆಲ್ಸೋ ಐ ಥಿಂಕ್ ಡಿಸೆಂಬರ್ 15th 21st 15th ಅನಿಸುತ್ತೆ, ಫನ್ ರನ್ ಐತೆ. 5 ಕಿಲೋಮೀಟರ್ಸ್ ರನ್ ಮಾಡಬೇಕು. ಸೊ ಅದರಲ್ಲಿ ಹೆಸರು ಕೊಟ್ಟಿದ್ದೀನಿ, ನೋಡೋಣ ಯಾವ ಥರ ಇರುತ್ತಂತ, ಆ ಫೆಸ್ಟಿವಲ್ ಆ ಡೇ ಹೆಂಗಿರುತ್ತಂತ. ಸೊ ಇವಾಗ ಶೆಡ್ಯೂಲ್ ಅಂದರೆ ಇಷ್ಟೇ, ನೋಡೋಣ. ನಾಳೆ BE ಐತೆ, BE ಇವಾಗ ಪ್ರಿಪೇರ್ ಮಾಡಬೇಕು ಓನ್ಗೆ. ಆಗ್ತಿದ್ದೀನಿ ಬ್ಲಾಗ್. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.